ನಾವು ಕ್ರಿಸ್ಪಿ ಮದ್ದೂರು ವಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ 3 ಈರುಳ್ಳಿ, 3 ಮೆಣಸಿನಕಾಯಿ, 1 ಕಪ್ ಚಿರೋಟಿ ರವೆ, 3/4 ಕಪ್ ಅಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಎಣ್ಣೆ, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾವು ಗೋಡಂಬಿ ಹಾಕೋತಾ ಇದೀವಿ, ನೀವು ಬೇಕಾದ್ರೆ ಕಡಲೆಕಾಯಿ ಬೀಜನ ಹಾಕಬಹುದು. ಈರುಳ್ಳಿನ ಮತ್ತೆ ಮೆಣಸಿನಕಾಯಿನ ತುಂಬಾ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಇವಾಗ ಒಂದು ಬೌಲ್ಗೆ ರವೆ, ಅಕ್ಕಿ ಹಿಟ್ಟು, ಕಟ್ ಮಾಡಿರೋ ಮೆಣಸಿನಕಾಯಿ, ಸೋಡಾ, ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಉಪ್ಪು, ಮೂರು ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ಗೋಡಂಬಿ ಹಾಕೊಂಡು ಒಂದ್ಸರಿ ಕಲಿಸ್ಕೊಳ್ಳಿ. ಈರುಳ್ಳಿಯಲ್ಲಿರೋ ನೀರು ಬಿಡೋ ತನಕ ಹಾಗೆ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಆದಷ್ಟು ವಡೆ ಕ್ರಿಸ್ಪಿ ಬರಲ್ಲ, ತುಂಬ ಗಟ್ಟಿ ಆಗಿಬಿಡತ್ತೆ. ಕಲಿಸಿದ್ಮೇಲೆ 10 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಇವಾಗ ನಿಮ್ಗೆ ಯಾವ ಸೈಜಲ್ಲಿ ವಡೆ ಬೇಕೋ ಹಾಗೆ ತಟ್ಕೋಬಹುದು. ನೀವು ಪ್ರೆಸ್ಸಿಂಗ್ ಮಿಷಿನ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ. ನಿಧಾನಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ ಗೋಲ್ಡನ್ ಕಲರ್ ಬರೋ ತನಕ. ಇವಾಗ ಕ್ರಿಸ್ಪಿ ಮದ್ದೂರು ವಡೆ ರೆಡಿ. ಹೇಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ. Thank you.